ಪ್ರೈಸ್ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ 40ನೆಯ ಕೀರ್ತನೆ 5ನೇ ವಾಕ್ಯ. ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯಾತವಾಗಿವೆ. ಹೌದು ಪ್ರಿಯರೇ, ಭಕ್ತನು ದೇವರನ್ನ ಒಂದು ಪ್ರಶ್ನೆ ಕೇಳ್ತಿದ್ದಾನೆ, ನಿನಗೆ ಸಮಾನನಾದಂಥ ದೇವರು ಯಾರು ಎಂಬುದಾಗಿ. ಹೌದು ಪ್ರಿಯರೇ, ನಾನು ನೀವು ಸೇವಿಸುವಂತಹ ದೇವರಿಗೆ ಸಮನಾದಂತಹ ಒಂದು ದೇವರು ಯಾರು ಇಲ್ಲ ಪ್ರಿಯರೇ. ನಮ್ಮ ದೇವರು ಮಾಡುವಂತಹ ಕಾರ್ಯಗಳು ತುಂಬಾ ದೊಡ್ಡದಾಗಿರುವಂತಹ, ನಮ್ಮ ಯೋಚನೆಗೂ ನಿಲುಕದೇ ಇರುವಂತಹ ಕಾರ್ಯಗಳಾಗಿದೆ. ಈ ಭಕ್ತನು ಹೇಳ್ತಾನೆ, ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ, ಸಾಧಾರಣವಾಗಿ ಇಲ್ಲ. ನನಗಾಗಿ ನಿಮಗಾಗಿ ದೇವರು ಇಟ್ಟುಕೊಂಡಿರುವಂತಹ ಆಲೋಚನೆಗಳು ತುಂಬಾ ದೊಡ್ಡದಾಗಿದೆ ಪ್ರಿಯರೇ, ಅದು ತುಂಬಾ ವಿಶೇಷವಾಗಿವೆ ಎಂಬುದಾಗಿ ಕೀರ್ತನೆಗಾರನು ಹೇಳುವಂತವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಆತನು ಮುಂದುವರಿಸಿ ಹೇಳ್ತಾನೆ, ಆತನು ಮಾಡಿರುವಂತಹ ಕಾರ್ಯಗಳನ್ನ ವಿವರಿಸಿ ಹೇಳೋಣವೆಂದರೆ ಅದು ಅಸಾಧ್ಯ ಮತ್ತು ಅವು ಅಸಂಖ್ಯಾತಗಳಾಗಿವೆ. ಸಂಖ್ಯೆಗೆ ನಿಲುಕದೇ ಇರುವಂತಹ ಕಾರ್ಯಗಳನ್ನ ದೇವರು ಇದುವರೆಗೂ ನಮ್ಮೆಲ್ಲರ ಜೀವಿತದಲ್ಲಿ ನಡೆಸಿದ್ದಾರೆ, ಮುಂದೆಯೂ ನಡೆಸುವಂತವರಾಗಿದ್ದಾರೆ ಪ್ರಿಯರೇ. ಆದುದರಿಂದ ನಿಮ್ಮ ಜೀವಿತಗಳಲ್ಲಿ ಈ ದಿನ ನೀವು ಸೋತು ಹೋಗಿರಬಹುದು, ಅಥವಾ ಮುಂದೆ ಏನ್ ಮಾಡಬೇಕು, ಹೇಗೆ ಇರಬೇಕು, ಎಲ್ಲಿ ಹೋಗಬೇಕು ಎಂಬುದಾಗಿ ತಿಳಿಯದೆ ನೀವಿರಬಹುದು. ಆದರೆ ಒಂದು ಕಾರ್ಯ ನೀವು ನೆನಪಿನಲ್ಲಿಡ್ರಿ, ದೇವರು ನಿಮಗಾಗಿ ನನಗಾಗಿ ಇಟ್ಟಿರುವಂತ ಆಲೋಚನೆಗಳು ವಿಶೇಷವಾದವುಗಳು. ದೇವರನ್ನ ಈ ದಿನದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮ ಮುಂದಿನ ಜೀವಿತ ಏನು, ನಾವು ಹೇಗೆ ನಡೆಯಬೇಕು, ಏನು ಮಾಡಬೇಕು ಎಂಬುದರ ಕುರಿತಾಗಿ ಆತನ ಬಳಿಯಲ್ಲಿ ಕೇಳುವಾಗ ನಮ್ಮ ದೇವರು ಖಂಡಿತವಾಗಿ ನಮಗೆ ಉತ್ತರವನ್ನ ಕೊಡುವಾತನಾಗಿದ್ದಾರೆ. ಅಷ್ಟು ಮಾತ್ರವೇ ಅಲ್ಲ, ಆ ಉತ್ತರವು ನಮ್ಮ ಜೀವಿತದಲ್ಲಿ ಅದ್ಭುತವಾದಂತಹ ವಿಶೇಷವಾಗಿರುವಂತಹ ಕಾರ್ಯಗಳಾಗಿವೆ. ಆ ಎಲ್ಲ ಕಾರ್ಯಗಳನ್ನ ನೀವು ನಿಮ್ಮ ಜೀವಿತದಲ್ಲಿ ಈ ಹಿಂದೆ ಅನುಭವಿಸಿರಬಹುದು, ಮುಂದೆಯೂ ಕೂಡ ಅದನ್ನ ದೇವರು ನಿಮಗೆ ಮಾಡುವಾತನಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಹೌದು ಕರ್ತನೆ, ಅಪ್ಪ, ಈ ದಿನದಲ್ಲಿಯೂ ಸ್ವಾಮಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ, ನಿನಗೆ ಸಮಾನನಾದಂತಹ ದೇವರು ಯಾರು ಎಂಬುದಾಗಿ ಕೀರ್ತನೆಗಾರನು ಹೇಳುವ ರೀತಿಯಲ್ಲಿ ಅಪ್ಪ ನಾವು ಒಪ್ಪಿಕೊಳ್ತೇವೆ ಕರ್ತನೆ. ನಿನಗೆ ಸಮಾನನಾದಂತಹ ದೇವರು ಯಾರೂ ಇಲ್ಲ ಸ್ವಾಮಿ. ನಮ್ಮನ್ನ ಪ್ರೀತಿಸುವಂತಹ ದೇವರು ನೀನಾಗಿದ್ದೀಯಾ. ನಮಗಾಗಿ ನೀನಿಟ್ಟಿರುವಂತಹ ಆಲೋಚನೆಗಳು, ನಮಗಾಗಿ ನೀನು ಮಾಡುವಂತ ಅದ್ಭುತ ಕಾರ್ಯಗಳು ಎಷ್ಟೋ ಅದ್ಭುತವಾಗಿವೆ ಸ್ವಾಮಿ. ಅದೇ ಪ್ರಕಾರವಾಗಿ ಈ ಹಿಂದಿನ ದಿನಗಳಲ್ಲಿ ನೀನು ಮಾಡಿದಂತ ಎಲ್ಲಾ ಅದ್ಭುತ ಕಾರ್ಯಗಳನ್ನ ಮುಂದಿನ ದಿನಗಳಲ್ಲಿಯೂ ಈ ದಿನದಲ್ಲಿಯೂ ವಿಶೇಷವಾಗಿ ನಾವು ಕಾಣುವಂತೆ ಎಲ್ಲರನ್ನ ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ, ಆಮೆನ್.